ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ರಾಜಸ್ಥಾನ್ ರಾಯಲ್ಸ್ ಮತ್ತು ನಮ್ಮ RCB ತಂಡದ ಪಂದ್ಯ ನಡೀತಾ ಇದೆ. ಈ ಪಂದ್ಯದಲ್ಲಿ ನಮ್ಮ RCB ತಂಡದ ಆಟಗಾರರು ಆರ್ಭಟವನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಎಕ್ಸ್ಪೆಷಲಿ ವಿರಾಟ್ ಕೊಹ್ಲಿ, ಪಾಪ್ ಡುಪ್ಲೆಸಿ ಅಂತ ಹೇಳ್ಬೋದು. ಇವತ್ತು ನಮ್ಮ RCB ತಂಡ ಮ್ಯಾಚ್ ಗೆಲ್ತಾರಾ ಇಲ್ಲ ಅಂತ ನಾವು ಇನ್ನೂ ಕಾದನ್ನು ನೋಡಬೇಕು. ಇನ್ನು ಫ್ರೆಂಡ್ಸ್, ಇದರ ಬಗ್ಗೆ ಸ್ವಲ್ಪ ಹೈಲೈಟ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಯಾಕೆಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸಿಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಪ್ಲೇನ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡ ಈ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಅಂದರೆ ರಾಜಸ್ಥಾನ್ ರಾಯಲ್ಸ್ ಟಾಸ್ ಗೆದ್ದು ಮೊದಲು ಬಾಲಿಂಗ್ನ ಆಯ್ದುಕೊಳ್ಳುತ್ತಾರೆ. ಪಾಪ್ ಡುಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡಲು ಬಂದು ಬೆಂಕಿಯಾಗಿ ಓಪನಿಂಗ್ನ ನೀಡುತ್ತಾರೆ. 100 ರನ್ ಪಾರ್ಟ್ನರ್ಶಿಪ್ ಅನ್ನು ಕೂಡ ನೀಡುತ್ತಾರೆ. ಆದರೆ ಪಾಪ್ ಡುಪ್ಲೆಸಿ ಅವರು ಸ್ವಲ್ಪ ಸ್ಲೋ ಆಗಿ ಆಡ್ತಾ ಇದ್ರು. ಇನ್ನೇನು ಸ್ಪೀಡಾಗಿ ಆಡುವ ಮೂಮೆಂಟ್ನಲ್ಲಿ ಅವರು ವಿಕೆಟ್ನ ಒಪ್ಪಿಸಿ ಹೋಗುತ್ತಾರೆ. ನಮ್ಮ ಕಿಂಗ್ ಕೊಹ್ಲಿ ಅವರು ಕೊನೆ ತನಕ ನಿಂತು 100 ಕೂಡ ಬಾರಿಸುತ್ತಾರೆ. ಈಗ ನಮ್ಮ RCB ತಂಡದ ಟೋಟಲ್ ಸ್ಕೋರ್ 183 ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಮ್ಯಾಕ್ಸ್ವೆಲ್ ಅವರು ಇವತ್ತಿನ ಪಂದ್ಯದಲ್ಲೂ ಕೂಡ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಿಲ್ಲ. 3 ರನ್ನಿಗೆ ಬೋಲ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಈ ವರ್ಷ ಫಾರ್ಮ್ನಲ್ಲಿಲ್ಲ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರ ಶತಕ ಮಾತ್ರ ಭರ್ಜರಿ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, 183 ರನ್ನನ್ನು ರಾಜಸ್ಥಾನ್ ರಾಯಲ್ಸ್ ಚೇಸ್ ಮಾಡುತ್ತಾ ಇಲ್ಲ ಅಂತ ನಾವು ಇನ್ನೂ ಕಾದು ನೋಡಬೇಕು. ನಮ್ಮ RCB ತಂಡ ಈ ಪಂದ್ಯವನ್ನು ಜಯಗಳಿಸಲೇಬೇಕು. ಇನ್ನು ಫ್ರೆಂಡ್ಸ್, ಈ ಪಂದ್ಯದಲ್ಲಿ ಯಾರು ಗೆಲ್ಲುತ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.